ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗೆ ನೇಮಕಾತಿ ನಡೆಯಲಿದ್ದು ವಿವಿಧ ಹಲವಾರು ಡಿಸ್ಟಿಕ್ನಲ್ಲಿ, ತಾಲೂಕಿನಲ್ಲಿ ಮತ್ತು ಗ್ರಾಮದಲ್ಲಿ ಈ ಹುದ್ದೆಗಳು ಖಾಲಿ ಇದೆ. ಸುಮಾರು 1,000 ಹುದ್ದೆಗಳಷ್ಟು ಖಾಲಿ ಇದ್ದು, ಇದಕ್ಕೆ 10ನೇ 12ನೇ ತರಗತಿ ಪಾಸಾದ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಯಾವ ರೀತಿ ನೀವು ಮೊಬೈಲ್ನಿಂದಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು, ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಈಗ ನಾವು ಮೊದಲನೇದಾಗಿ ನೋಡಿ, ಇಲ್ಲಿ ನೋಟಿಫಿಕೇಶನ್ ಕೂಡ ನೀಡಿದ್ದಾರೆ. ಸೊ ಯಾವೆಲ್ಲ ಅರ್ಹತೆಗಳು ಬೇಕು ಇಲ್ಲಿ ನೀವು ನೋಡಬಹುದು. SLC, PUC, ಅದೇ ರೀತಿ ನೀವು ಬೇರೆ ಯಾವುದಾದರೂ ಕೋರ್ಸ್ ಮಾಡಿದರೆ ಕೂಡ ನಿಮಗೆ +5 ಬೋನಸ್ ಮಾರ್ಕ್ಸ್ ಕೂಡ ಆ್ಯಡ್ ಆಗುತ್ತದೆ. NTT ಕೋರ್ಸ್ ಆಗಲಿ, JOC ಕೋರ್ಸ್ ಅಥವಾ ECC ಡಿಪ್ಲೊಮಾ ಕೋರ್ಸ್, DS, ERT ಈ ರೀತಿಯ ನೀವು ಸಂಸ್ಥೆಯಿಂದ ಯಾವುದೇ ರೀತಿಯ ಕೋರ್ಸ್ ಮಾಡಿದರೆ ನಿಮಗೆ ಅಲ್ಲಿ 5 ಅಂಕ ಬೋನಸ್ ಆಗಿ ಸಿಗುತ್ತದೆ. ಅದೇ ರೀತಿ ಇಲ್ಲಿ ಕನಿಷ್ಠ 625ರಲ್ಲಿ 219 ಅಂಕಗಳು ಹೊಂದಿದ್ದಲ್ಲಿ ಅಂಥ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುವುದು. ಅಂದರೆ ನೀವು ಪಾಸ್ ಆಗಿರಬೇಕು. ಅದೇ ರೀತಿ ಕನ್ನಡ ಅಭ್ಯರ್ಥಿಗಳು ಇಲ್ಲಿ ನೀವು ನೋಡಬಹುದು. ಕರ್ನಾಟಕ ರಾಜ್ಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಮುಕ್ತ ಶಾಲಾ ಮುಕ್ತ ವಿದ್ಯಾಲಯಗಳಿಂದ SLC ತೇರ್ಗಡೆಗೊಂಡ ಅಭ್ಯರ್ಥಿಗಳು ಪ್ರಥಮ ದ್ವಿತೀಯ ಭಾಷೆಯಾಗಿ ಕನ್ನಡ ಹಾಗೂ ಸಮಾಜ, ಗಣಿತ ಮತ್ತು ಸಮಾಜಶಾಸ್ತ್ರ, ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಕಡ್ಡಾಯವಾಗಿ ನೀವು ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳಷ್ಟೇ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ಹುದ್ದೆಗೆ ಶೇಕಡ 25ರಷ್ಟು ಅಲ್ಪಸಂಖ್ಯಾತ ಸಮುದಾಯದ ಜನಸಂಖ್ಯೆ ಇರುವ ಪ್ರದೇಶದ ಅಂಗನವಾಡಿ ಕೇಂದ್ರಗಳಲ್ಲಿ ಕನ್ನಡ ಭಾಷೆಯೊಂದಿಗೆ ಆಯಾ ಅಲ್ಪಸಂಖ್ಯಾತ ಸಮುದಾಯ ಬಲ್ಲವರನ್ನು ಕಾರ್ಯಕರ್ತೆ ಅಂದರೆ ನಿಮಗೆ ಕನ್ನಡ ಕಡ್ಡಾಯವಾಗಿ ಬರಬೇಕಂತ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಅದೇ ರೀತಿ ಆ್ಯಸಿಡ್ ದಾಳಿಗೆ ಅಥವಾ ವಿಧವೆಯರಿಗೆ, ಅಂಗವಿಕಲರಿಗೆ ಈ ರೀತಿಯಾಗಿ +5 ಮಾರ್ಕ್ಸ್ ನಿಮಗೆ ಬೋನಸ್ ಅಂಕವಾಗಿ ಸಿರುತ್ತದೆ. ಆನ್ಲೈನ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸುವಾಗ ಇಲ್ಲಿ ಜನನ ಪ್ರಮಾಣ ಪತ್ರಕ್ಕಾಗಿ SLC ಮಾರ್ಕ್ಸ್ ಕಾರ್ಡ್, ವಿದ್ಯಾರ್ಥಿ ಅಂಕಪಟ್ಟಿ, ತಹಸೀಲ್ದಾರರಿಂದ ಪಡೆದ 3 ವರ್ಷದ ಒಳಗಿನ ವಾಸಸ್ಥಳ ಪ್ರಮಾಣ ಪತ್ರ ಕೂಡ ನೀವು ಹೊಂದಿರಬೇಕು. ಆಯ್ಕೆ ವಿಧಾನ, ಸೊ ನೀವು ಪಡೆದಂತಹ ಶೈಕ್ಷಣಿಕ ಅಂಕಗಳಲ್ಲಿ ನಿಮಗೆ ಅಲ್ಲಿ ಎಷ್ಟು ಅಂಕ ಪಡೆದಿರುತ್ತದೆ ಅದರ ಅಂಕಗಳ ಆಧಾರದ ಮೇಲೆ ನೇರವಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಇದು ನೋಟಿಫಿಕೇಷನ್ ಆಗಿದೆ. ಹೆಚ್ಚಿನ ಮಾಹಿತಿ ಕೂಡ ಇದೆ. ಸೊ ನೀವು ನೋಡಿಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು. ನೋಡಿ, ಈಗ ಮೊದಲನೇದಾಗಿ ನಾವು ಕೋಲಾರ ಜಿಲ್ಲೆಯ ನೋಡುವ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗೆ 278 ಹುದ್ದೆ ಇಲ್ಲಿ ಖಾಲಿ ಇದ್ದು ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಅಂಗನವಾಡಿ ಕಾರ್ಯಕರ್ತೆ 49, ಇಲ್ಲಿ ಸಹಾಯಕಿಯರು 229 ಹುದ್ದೆಗಳು ಖಾಲಿ ಇದ್ದು ಗರಿಷ್ಠ 35 ವರ್ಷ ಮೀರಿರಬಾರದು. ಶೈಕ್ಷಣಿಕ ಅರ್ಹತೆ ನಾನು ಆಲ್ರೆಡಿ ತಿಳಿಸಿಕೊಟ್ಟಿದ್ದೇನೆ. 10ನೇ 12ನೇ ತರಗತಿ ಪಾಸಾಗಿರಬೇಕು. ಆಯ್ಕೆ ಪಟ್ಟಿ ಕೂಡ ನೀವು ಪಡೆದಂಥ ಶೈಕ್ಷಣಿಕ ಮೆರಿಟ್ ಪಟ್ಟಿ ತಯಾರಿಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಕೊನೆಯ ದಿನಾಂಕ ಅಕ್ಟೋಬರ್ 22ನೇ ತಾರೀಕುವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ನೋಡುವ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ. ಇಲ್ಲಿ ನೋಡುವುದಾದರೆ 140 ಹುದ್ದೆಗಳು ಖಾಲಿ ಇದ್ದು ಉಡುಪಿಯಲ್ಲಿ ಈ ಬೇರೆ ಬೇರೆ ತಾಲೂಕಿನಲ್ಲಿ ಹುದ್ದೆಗಳು ಖಾಲಿ ಇದೆ. ಅಂಗನವಾಡಿ ಕಾರ್ಯಕರ್ತೆ 16, ಅಂಗನವಾಡಿ ಸಹಾಯಕಿಯರು 124. ಇಲ್ಲಿ ಕೂಡ ವಯಸ್ಸಿನ ಮಿತಿ 35, 10ನೇ ಅಥವಾ 12ನೇ ತರಗತಿ ಪಾಸಾಗಿದ್ದು ನೀವು ಗಳಿಸಿದ್ದ ಶೈಕ್ಷಣಿಕ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗುವುದು. ಇಲ್ಲಿ ಕೂಡ 22ನೇ ತಾರೀಕಿನಿಂದ ನೀವು ಅಕ್ಟೋಬರ್ 22ನೇ ತಾರೀಕುವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನೀಡಿರುವ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಈಗ ನೀವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೂಡ ವೆಬ್ಸೈಟ್ಗೆ ಹೋಗಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ನೀಡಿದ್ದೇನೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತದೆ. ಸೊ ನೀವು ಸ್ಟೆಪ್ 1 ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಈಗ ನಾವು ಕೋಲಾರ ಮತ್ತು ಉಡುಪಿ ನೋಡುವ. ಸೊ ಈಗ ನಾವು ಆ ಕೋಲಾರ ಇದರ ಮೇಲೆ ನೀವು ಕ್ಲಿಕ್ ಮಾಡುವುದು. ಕ್ಲಿಕ್ ಮಾಡಿದಾಗ ನೋಡಿ, ಸೆಲೆಕ್ಟ್
ಪ್ರಾಜೆಕ್ಟ್ ನೋಡಿ ಇಷ್ಟು ಕಡೆ ಅಲ್ಲಿ ವೇಕೆನ್ಸಿ ಖಾಲಿ ಇದೆ. ಸೊ ನಾವು ಫಾರ್ ಎಕ್ಸಾಂಪಲ್ ಕೋಲಾರ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೋಡಿ ನೋಟಿಫಿಕೇಷನ್ ಎರಡೂ ಇದೆ. ಇದು ಒಂದು ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗೆ. ಇದು ನೋಡಿ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೋಡಿ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅದರ್ಸ್ ಅಂತ ನಾವು ಫಾರ್ ಎಕ್ಸಾಂಪಲ್ ಕೊಡುವ SC/ST ಅವರಿಗೆ ಇಲ್ಲಿ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರ RD ನಂಬರ್ ಬರಬೇಕು. ಸಬ್ಮಿಟ್ ಅಂತ ಕೊಟ್ಟಿದ್ದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಕೋಲಾರ್ನಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಇಲ್ಲಿ ಡೀಟೇಲ್ ಆಗಿ ಬರುತ್ತದೆ ಫ್ರೆಂಡ್ಸ್. ಸೊ ನಿಮ್ಮ ಒಂದು ತಾಲೂಕು ಮತ್ತು ಗ್ರಾಮ ಯಾವುದು ಅಂತ ನೀವು ನೋಡಿ ಈ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಈ ರೀತಿಯಾಗಿ ಆಮೇಲೆ ಅದನ್ನು ಸಬ್ಮಿಟ್ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಫೋಟೋ ಸಿಗ್ನೇಚರ್, ನಿಮಗೆ ನೀವು ಅಪ್ಲಿಕೇಶನ್ ಹಾಕಿದಾಗ ಅಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ID ಸಿಗುತ್ತದೆ. ಅದನ್ನು ಹಾಕಿ ನೀವು ಇಲ್ಲಿ ನಿಮ್ಮ ಹುಟ್ಟಿದ ದಿನಾಂಕ ಹಾಕಿ ಸೆಕೆಂಡ್ ಸ್ಟೆಪ್ ಮಾಡಬೇಕು. ಈ ರೀತಿಯಾಗಿ ಮೂರನೇ ಸ್ಟೆಪ್ ಕೂಡ ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್, ಆಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಅಲ್ಲಿ ಥರ್ಡ್ ಸ್ಟೆಪ್. ಆಮೇಲೆ ಇಲ್ಲಿ ಎಲ್ಲ ಆದ ಮೇಲೆ ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಇಲ್ಲಿ ನಿಮ್ಮ ಒಂದು ಅರ್ಜಿ ಪ್ರಿಂಟ್ ಆಗುತ್ತದೆ. ಈ ರೀತಿಯಾಗಿ ನೀವು ಮೊಬೈಲ್ನಿಂದಲೇ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಫ್ರೆಂಡ್ಸ್. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಶೇರ್ ಮಾಡಿ ಫ್ರೆಂಡ್ಸ್.